ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ 20ನೇ ತಾರೀಕಿಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಕ್ರೈಮ್ ನಂಬರ್ ಬಂದ್ಬಿಟ್ಟು 222/25 ಅಂಡರ್ ಸೆಕ್ಷನ್ 305, 103 ಸಬ್ಸೆಕ್ಷನ್ 1, 238 ಮತ್ತೆ 3 ಸಬ್ಸೆಕ್ಷನ್ 5 ಆಫ್ BNS ಆಕ್ಟ್. ಹಿಂಗಂದ್ರೆ ಮೊದಲಿಂದು 302 ಮರ್ಡರ್ ಕೇಸು ಮತ್ತೆ ಮನೆಯಲ್ಲಿ ಕಳ್ಳತನ ಮಾಡಿರ್ತಕ್ಕಂಥದ್ದು ಪ್ರಕರಣ ಇದಾಗಿರುತ್ತೆ. ಸೊ ಇದನ್ನ ಕೇಸನ್ನು ರಿಜಿಸ್ಟರ್ ಮಾಡ್ಕೋತೇವೆ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕೇಸ್ ಇದೆ. ಇದರಲ್ಲಿ ಅಶ್ವಿನಿ ಅಂತಕ್ಕಂಥ ಅವರು ಅರೌಂಡ್ 34 ಇಯರ್ಸ್, ಅವರು ಸೊಸೆ, ಅವರ ಅತ್ತೆ ಅವರಿಗೆ ದೇವಿರಮ್ಮ, ಅವರ ಅತ್ತೆ ಅವರಿಗೆ ಅರೌಂಡ್ 65 ಹಿಂಗೇನೋ ಇದೆ ಏಜ್ ಅವ್ರದ್ದು. ಅವ್ರ ಅತ್ತೆಯವ್ರಿಗೆ 10ನೇ ತಾರೀಕು ನೈಟು ಊಟದಲ್ಲಿ ಅಂದರೆ ಮುದ್ದೆಯಲ್ಲಿ ನಿದ್ದೆ ಟ್ಯಾಬ್ಲೆಟ್ಸು, ಡೈಜಿಪಾಮ್ ಅಂತಕ್ಕಂಥ ಟ್ಯಾಬ್ಲೆಟ್ಸು, ಆ ಟ್ಯಾಬ್ಲೆಟ್ಸನ್ನು ಒಂದು ಅಂದಾಜು 20 ಟ್ಯಾಬ್ಲೆಟ್ಸ್ ಅಂತ ಹೇಳ್ತಾ ಇದ್ದಾರೆ. ಆ ಟ್ಯಾಬ್ಲೆಟ್ಸನ್ನು ಮುದ್ದೆಯಲ್ಲಿ ಹಾಕಿ ಅವ್ರಿಗೆ ಬಡಿಸಿರ್ತಾರೆ. ಸೊ ನೈಟು ಅವ್ರಿಗೆ ವಾಮಿಷನ್ ಎಲ್ಲ ಆಗುತ್ತೆ. ಇಮಿಡಿಯೇಟಾಗಿ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ, ಸ್ವಲ್ಪ ಡಿಲೇ ಮಾಡ್ತಾರೆ. ಡಿಲೇ ಮಾಡಿ ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಅಸ್ವಸ್ಥರಾದಾಗ ಮತ್ತೆ ಅವ್ರನ್ನ ನಾವು ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಅಲ್ಲಿಂದ ಕರ್ಕೊಂಡು ಬರಬೇಕಾದ್ರೆ, ದಾವಣಗೆರೆಗೆ ಹೋಗ್ತೀವಿ ಅಂತೇಳಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಅವ್ರದ್ದು ಡೆತ್ ಆಗಿದೆ ಅಂತಕ್ಕಂಥದ್ದು ವಿಚಾರ ಅಲ್ಲಿ ದಾವಣಗೆರೆ ಆಸ್ಪತ್ರೆಯಲ್ಲಿ ಗೊತ್ತಾಗುತ್ತೆ. ಅಂದರೆ ಅವ್ರಿಗೆ ಹೇಳ್ತಾರೆ. ಸೊ ಇದು ನ್ಯಾಚುರಲ್ ಡೆತ್ ಅಂತ ಹೇಳಿ ಅವ್ರು ಯಾರಿಗೂ ಹೇಳಲಾರ್ದೆ ಇದು ಏಜ್ ರಿಲೇಟೆಡ್ ಇದು ಕಾಯಿಲೆಯಿಂದ ಸತ್ತಿದ್ದಾರೆ ಅಂತ ಹೇಳಿ ಅವ್ರು ತಂದುಬಿಟ್ಟು ಅವರೆಲ್ಲ ಸಂಬಂಧಿಕರಿಗೆ ಅದೇ ಥರ ಹೇಳಿ ಅದನ್ನು ಅವರು ಕ್ರಿಮೇಷನ್ನು ಮಾಡಿದ್ದಾರೆ, ಬಾಡಿಯನ್ನು ಊತ್ ಹಾಕಿದ್ದಾರೆ. ಸೊ ಈ ವಿಚಾರ ಏನಾಗಿದೆ, ಇದು ಹಿಂದೆ ಇರ್ತಕ್ಕಂಥ ವಿಚಾರ. ಸೊ ಇಲ್ಲಿ ನಮಗೆ ಇಲ್ಲಿವರೆಗೆ ನಮ್ಮ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥ ವಿಚಾರ, ಅಶ್ವಿನಿ ಅಂತಕ್ಕಂಥವ್ರು ಅಲ್ಲಿ ಒಬ್ರು ಆಂಜನೇಯ ಅಂತಕ್ಕಂಥವ್ರ ಜೊತೆ ಒಂದು ಸಂಬಂಧ ಇರುತ್ತೆ. ಇವರು ಶಿ ಈಸ್ ಮ್ಯಾರಿಡ್, ಬಟ್ ಇನ್ನೊಬ್ರು ಆಂಜನೇಯ ಅಂತಕ್ಕಂಥವ್ರು ಅವ್ರ ಜೊತೆ ಒಂದು ಸಂಬಂಧ ಇರುತ್ತೆ. ಸೊ ಸಂಬಂಧ ಇದ್ದಾಗ ಆಂಜನೇಯ ಅಶ್ವಿನಿ ಅವರ ಮುಖಾಂತರ ಈ ದೇವಿರಮ್ಮ ಅವರ ಮನೆಯಲ್ಲಿ ಏನು ಒಂದು ಬೀರು ಇರುತ್ತೆ, ಅದರಲ್ಲಿ ಗೋಲ್ಡು ಕ್ಯಾಶು ಇಟ್ಟಿರ್ತಾರೆ ಅವರು. ಸೊ ಅವಾಗ ಇವರು ಅಶ್ವಿನಿ ಅವ್ರ ಸೊಸೆ ಅದನ್ನ ತೆಗೆದ್ಬಿಟ್ಟು ಒಂದು ಡೂಪ್ಲಿಕೇಟ್ ಕೀಯನ್ನು ಮಾಡಿಸಿ ಅದನ್ನ ತೆಗೆದು ಅವರ ಸಂಬಂಧ, ಅಂದ್ರೆ ನೀವು ಹೇಳ್ಬೋದು ಪ್ರಿಯಕರ ಅಂತೇಳಿ, ಅವರು ಲವರ್ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಅದು ಆದಾಗ ಇವ್ರಿಗೆ ಏನೋ ದೇವಿರಮ್ಮ ಅವ್ರಿಗೇನೋ ಡೌಟ್ ಬರುತ್ತೆ. ಸೊ ಮತ್ತೆ ಇವರು ನಾಳೆ ಇವ್ರಿಗೆ ಗೊತ್ತಾಗ್ಬಿಟ್ಟು ಎಲ್ಲರಿಗೆ ಹೇಳ್ತಾರೆ, ಇದೆಲ್ಲ ಗೊತ್ತಾಗ್ಬಿಡುತ್ತೆ ಜನರಿಗೆ ಅಂತ ಹೇಳಿ ಅವರು ಆಂಜನೇಯ ಮತ್ತೆ ಅಶ್ವಿನಿ ಅವರು ಒಂದು ಒಳಸಂಚನ್ನು ರೂಪಿಸಿ ಅವರಿಗೆ ಮುದ್ದೆಯಲ್ಲಿ ಅದನ್ನ ಮಾತ್ರೆಯನ್ನು ಬೆಳೆಸಿ ಅವರಿಗೆ ಆಸ್ಪತ್ರೆಗೂ ಲೇಟಾಗಿ ಕರ್ಕೊಂಡು ಹೋಗಿ ಅವರು ಸತ್ತಿದ್ದಾರೆ ಅಂತ, ಅವರು ನ್ಯಾಚುರಲಿ ಅವ್ರ ಡೆತ್ ಆಗಿದೆ ಅಂತ ಹೇಳಿ ಕ್ರಿಮೇಷನ್ನ ಮಾಡಿಬಿಟ್ಟಿರ್ತಾರೆ. ಸೊ ಈ ವಿಚಾರ ಇಲ್ಲಿವರೆಗೆ ನಮಗೆ ತಿಳಿದು ಬಂದಿರತಕ್ಕಂಥದ್ದು. ಈಗ ಸುಮಾರು ನಮ್ಮ ಅಂದಾಜು ಪ್ರಕಾರ ಒಂದು 300 ಗ್ರಾಮ್ ಗೋಲ್ಡ್ ಮತ್ತೆ ಒಂದು 65,000 ಕ್ಯಾಶ್, ಈ ಥರ ಅಂದಾಜು ನಮಗೆ ತನಿಖೆಯಲ್ಲಿ ಗೊತ್ತಾಗಿದೆ. ಅದು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅದನ್ನು ಇಟ್ಟಿದ್ದಾರೆ. ಅದು ಎಲ್ಲಿ ಅಂತ ಗೊತ್ತಾಗಿದೆ. ಅದನ್ನ ನೆಕ್ಸ್ಟ್ ವೀಕ್ ಮಂಡೇ ಬ್ಯಾಂಕ್ಗಳೆಲ್ಲ ಓಪನ್ ಆದಾಗ ಅಲ್ಲಿ ಹೋಗಿ ಅದನ್ನು ರಿಕವರಿ ಮಾಡಿ ಸೀಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ಇಬ್ಬರು ಆರೋಪಿಗಳು, ಅಶ್ವಿನಿ ಮತ್ತು ಆಂಜನೇಯ, ಇಬ್ಬರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಅವರು ತನಿಖೆಯನ್ನು ನಾವು ಒಳಪಡಿಸಿದ್ದೀವಿ. ಅವರಿಗೆ ಜೇಸಿ ಕೊಟ್ಟು ಅವರಿಗೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡ್ಬಿಟ್ಟು ಮುಂದಿನ ಪ್ರಕ್ರಿಯೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಸೀಸ್ ಮಾಡ್ತಕ್ಕಂಥದ್ದು 300 ಗ್ರಾಮ್ ಗೋಲ್ಡು ಮತ್ತು ಕ್ಯಾಶು ಅವ್ರು ಏನು ಮಾಡಿದ್ದಾರೆ, ಅದು ಎಲ್ಲಿಟ್ಟಿದ್ದಾರೆ ಅಂತ ಬಗ್ಗೆ 65,000 ಕ್ಯಾಶ್, ಸೊ 300 ಗ್ರಾಮ್ ಗೋಲ್ಡು ಅಂತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗಿದೆ. ಸೊ ಅದನ್ನು ಸೀಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಆಗುತ್ತೆ. ಅದ್ರ ಜೊತೆಗೆ ಟ್ಯಾಬ್ಲೆಟ್ ಎಲ್ಲಿ ತಗೊಂಡ್ರು, ಯಾವ ಮೆಡಿಕಲ್ ಶಾಪಲ್ಲಿ ತಗೊಂಡ್ರು, ಅದು ನಾವು ಅದನ್ನು ಸಹಿತ ತನಿಖೆಯಲ್ಲಿ ತರ್ತೇವೆ. ಅದ್ರ ಜೊತೆಗೆ ಇದು ಬಾಡಿಯನ್ನು ಎಲ್ಲಿ ಊತ್ ಹಾಕಿದ್ದಾರೆ ಅಂತಕ್ಕಂಥದ್ರ ಬಗ್ಗೆನೂ ಆರೋಪಿಗಳಿಂದ ನಾವು ತನಿಖೆಯಲ್ಲಿ ಒಳಪಡಿಸಿಕೊಂಡು ಎಕ್ಸುಮೇಷನ್ ಅನ್ನು ನಾವು ಮಾಡ್ತೇವೆ. ಯಾಕಂದರೆ ಅವರು ಟ್ಯಾಬ್ಲೆಟ್ ಹಾಕಿ ಅವ್ರಿಗೆ ಇದನ್ನು ಮಾಡಿರೋದ್ರಿಂದ ಆ ಬಾಡಿಯನ್ನು ಎಕ್ಸ್ಯೂಮ್ ಮಾಡಿ AC ಅವರ ಎದುರುಗಡೆ ಎಕ್ಸ್ಯೂಮ್ ಮಾಡಿ ಕಾನೂನು ಪ್ರಕ್ರಿಯೆಯಲ್ಲಿ ಏನೇನಿದೆ ಅಂತ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಎಕ್ಸ್ಯೂಮ್ ಮಾಡಿಸಿ ಆ ವಿಸ್ರಾ ಸ್ಯಾಂಪಲ್ಸ್ಗಳನ್ನು ಸಹಿತ ನಾವು FS ಅಲ್ಲಿ ಕಳಿಸ್ಬೇಕಾಗತ್ತೆ. ಸೊ ಈ ಪ್ರಕ್ರಿಯೆಯಲ್ಲಿ ತನಿಖಾಧಿಕಾರಿಗಳಾಗಿರ್ತಕ್ಕಂಥ PI ಅಜ್ಜಂಪುರ ವೀರೇಂದ್ರ ಅವರಿದ್ದಾರೆ. ಇದಕ್ಕೆ ನಮ್ಮ DSP ಹಾಲ್ಮೂರ್ತಿರಾವ್, DSP ತರೀಕೆರೆ ಅವರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಇದು ತನಿಖೆ ಸಾಗಿದೆ. ಈ ಥರ ಒಂದು ಏನು ಸಾರ್ವಜನಿಕರಲ್ಲಿ ಇರೋದು, ಈ ಥರದ್ದು ಯಾರಾದರೂ ಈ ಥರದ್ದು ಏನಾದರೂ ಸಂಶಯಾಸ್ಪದ ಆಗಿರ್ತಕ್ಕಂಥ ಸಾವು ಹಳ್ಳಿಗಳಲ್ಲಿ, ಈ ಥರ ಯಾವುದಾದ್ರು ಸಣ್ಣ ಪುಟ್ಟ ಇಶ್ಯೂಗಳು ಇದ್ದಾಗಲೂ ಸಹಿತ ಅದನ್ನು ದಯವಿಟ್ಟು ಹತ್ತಿರದ ಪೊಲೀಸ್ ಠಾಣೆಗೆ ತರಬೇಕು. ಈಗ ಇದೇ ವಿಚಾರದಲ್ಲಿ ಇದೇ ವಿಷಯವಾಗಿ ನಾವು ನೋಡೋದಾದ್ರೆ
ಈ ಸೊಸೆ ಮೇಲೆ ಅವರಿಗೆ ಮುಂಚೆಯಿಂದಲೂ ಅನುಮಾನ ಇತ್ತು ಅಂತ ಹೇಳ್ತಾರೆ. ಅನುಮಾನ ಇದ್ದಾಗ ಅದನ್ನ ಅವರೇ ಕೂತ್ಬಿಟ್ಟು ಅದನ್ನ ಬಗೆಹರಿಸಿಕೊಂಡಿರ್ತಕ್ಕಂಥದ್ದು. ಇದು ಪೊಲೀಸ್ ಸ್ಟೇಷನ್ ಠಾಣಾ ಮಟ್ಟಕ್ಕೆ ಅದು ಮೆಟ್ಟಲು ಏರಿಲ್ಲ. ಸೊ ಚಿಕ್ಕದಾಗಲೇ ಇದು ನಮಗೆ ಹೇಳಿದ್ರೆ ಒಂದು ಮರ್ಡರ್ ಆಗಿರ್ತಕ್ಕಂಥದ್ದನ್ನು ನಾವು ತಪ್ಪಿಸ್ಬೋದಾಗಿರುತ್ತೆ. ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನೆಂದ್ರೆ ಈ ತರ ಸಣ್ಣ ಪುಟ್ಟ ವಿಚಾರಗಳಿದ್ರು ಸಹಿತ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅವರು ಮಾಹಿತಿಯನ್ನು ಕೊಟ್ಟಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಈ ತರ ಒಂದು ವಿಚಾರಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ.